ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇದೆಯಲ್ಲ, ಅಲ್ಲೇನಾದ್ರು ಆಯ್ತು ಅಂತಂದ್ರೆ ಕೇಳ್ತಾರೆ ದುಡ್ಡು ಕೊಡ್ತೀಯಾ ಅಂತ. ಹ್ಞೂ ಅಂತ ನಾನು ಕೊಟ್ಬಿಡ್ಬೇಕು, ಇಲ್ದಾರೆ ಯಾವ ಕೈಯಲ್ಲಿ ಸೈನ್ ಮಾಡಿದಿ ಅಂತ ಕೇಳ್ತಾರೆ. ಶುಕ್ರವಾರ ನಮಾಜ್ ಮಾಡಿದ್ಮೇಲೆ ಆ ಕೈ ಹಿಡಿಸ್ಬಿಟ್ಟು ಕದರ್ಸ್ಬಿಡ್ತಾರೆ, ಮುಗ್ದೋಯ್ತು. ಇನ್ ಜನ್ಮೇಪಿ ಅವ್ನು ಸೈನ್ ಮಾಡಂಗೆ ಇಲ್ಲ. ಅವ್ನ್ ಲಂಗೋಟಿ ಗಿರಾಕಿ ಚೆಕ್ಗೆ ಯಾಕೆ ಕೊಟ್ರಿ ನೀವು ಅದೇಳಿ? Your Lordship, the check, Your Lordship, it was given to Mr. Ashok Kumar, Your Lordship. What action you have taken against them? Your Lordship, there is. What action you have taken? Your Lordship, there is. You came to know at least on the day of appearance before the court that there is a misuse of the check. Yes, Your. What action you have taken? It is 9 years now. Your Lordship, we have given. It is 9 years now. What action you have taken? Against Ashok Kumar, there is no action taken. Huh? Against Ashok Kumar, there is no action taken. Against him also, the complainant also no action. Against Ashok Kumar also no action. At least you should have cited Ashok Kumar as a witness. Your Lordship, Ashok Kumar ತಲೆ ಮಾರ್ಸಿ ಇರೋದ್ರಿಂದ ಅವ್ರನ್ನ ವಿಟ್ನೆಸ್ ಆಗಿ ತರಕ್ ಆಗಿಲ್ಲ. ನಾನೇನ್ ಮಾಡ್ಬೇಕು ಅದಕ್ಕೆ? Your Lordship, we have given a document, Your Lordship, Exhibit D3, Your Lordship, in which it is stated that this check was given to Ashok Kumar and he needs to return it back. ಒಳ್ಳೆ ಚೆನ್ನಾಗಾಯ್ತಲ್ಲ, ಅದನ್ನ ನೀವು ಹೇಳಿದ್ರೆ ನಿಮ್ಮ ಮಾತು ಮುಗಿನ ನಂಬೋರ್ ಯಾರು? Your Lordship, Exhibit D3 has been marked, Your Lordship. It's a Marking is not evidence, amma. What are you up to? I can also mark that I have given the money to you. Do you agree? Do you agree? Judge is saying no, and I am writing a letter. I have given the money to you, and mark it in evidence. Your Do you Lordship, agree? that agreement is signed. Do you agree is the question. No. No is the answer. You know it very well. Therefore, you can what happens to you should happen to others also. Anything else? Your Lordship, Anything even else? bank statements have been marked as Exhibit P10. Your ಅಮ್ಮ, Adal ನೋಡಿ 118 139 ಎರಡು ಇದು ಪ್ರಿಸಂಪ್ಷನ್ಸ್ ಇದೆ, ಗೊತ್ತಾಯ್ತಲ್ಲ? ಈ ಈ ಈ ಪ್ರಕರಣಗಳೆಲ್ಲ ಇಷ್ಟ ತನಕ ಎಳೆಯುವಂತದ್ದು ಇರಬಾರ್ದು ಅಂತ ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಕೇಸಲ್ಲಿ, ಗೊತ್ತಾಯ್ತಲ್ಲ? ಇವೆಲ್ಲ 6 ತಿಂಗಳಲ್ಲಿ ಮುಗಿಬೇಕು ಅಂತ. ಇದು ಸಿವಿಲ್ ಕೋರ್ಟ್ಗೆ ಹೋದ್ರೆ ಬಹಳ ಲೇಟ್ ಆಗುತ್ತೆ, ಜನಗಳಿಗೆ ಕ್ರಿಮಿನಲ್ ಕೇಸು ಅಂತಂದ್ರೆ ಭಯ ಬರುತ್ತೆ, ಆಗ ಬೇಗ ದುಡ್ಡು ಕೊಡ್ತಾರೆ ಅಂತ ಎನಾಕ್ಟ್ ಮಾಡಿದ್ದು. ಈಗ ನೋಡಿದ್ರೆ ಇದು ಸೆಷನ್ಸ್ ಕೇಸೇ ಬೇಗ ಮುಗಿಯುತ್ತೆ, 138 ಮುಗಿಯಲ್ಲ. ವಿ ಆರ್ ಇನ್ ದಟ್ ಸ್ಟೇಜ್ ನೌ. Total pendency of the criminal cases across the country as per the NCRB data, 138 Negotiable Instrument Act is contributing 1/3. 100 ಕೇಸ್ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದ್ರೆ 33-35 ಕೇಸು 138 ಒಂದಿದಾವೆ. ಜನ ನಗ್ತಾರೆ. ಚೆಕ್ ಡಿಸಾನರ್ಗೆ 10 ವರ್ಷ ಕೇಸ್ ನಡೆಯುತ್ತಾ ಅಂತ ಕೇಳ್ತಾರೆ. ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇದೆಯಲ್ಲ, ಅಲ್ಲೇನಾದ್ರು ಆಯ್ತು ಅಂತಂದ್ರೆ ಕೇಳ್ತಾರೆ ದುಡ್ಡು ಕೊಡ್ತೀಯಾ ಅಂತ. ಹ್ಞೂ ಅಂತ ನಾನು ಕೊಟ್ಬಿಡ್ಬೇಕು, ಇಲ್ದಾರೆ ಯಾವ ಕೈಯಲ್ಲಿ ಸೈನ್ ಮಾಡಿದಿ ಅಂತ ಕೇಳ್ತಾರೆ. ಶುಕ್ರವಾರ ನಮಾಜ್ ಮಾಡಿದ್ಮೇಲೆ ಆ ಕೈ ಹಿಡಿಸ್ಬಿಟ್ಟು ಕದರ್ಸ್ಬಿಡ್ತಾರೆ, ಮುಗ್ದೋಯ್ತು. ಇನ್ ಜನ್ಮೇಪಿ ಅವ್ನು ಸೈನ್ ಮಾಡಂಗೆ ಇಲ್ಲ. ಇಲ್ಲಿ ತರ ಏನೋ ಮ್ಯಾಜಿಸ್ಟ್ರೇಟ್ ಮುಂದೆ 8 ವರ್ಷ, ಅಪೀಲ್ ಕೋರ್ಟ್ನಲ್ಲಿ 4 ವರ್ಷ, ರಿವಿಷನ್ ಕೋರ್ಟಲ್ಲಿ 3 ವರ್ಷ ಆದ್ರೂ ಅಡ್ಮಿಷನ್ ಆಗಲ್ಲ. What are we trying to do? What are we trying to tell the society? ನಿಮ್ಗೆ ಬರ್ಬೇಕಾದ್ರೆ ದುಡ್ಡು ಹಿಂಗೆಲ್ಲ ಒಪ್ಕೋತೀರ ನೀವು? ಇಲ್ಲ ಅಲ್ಲ. 65,000 ರೂಪಾಯಿ ಮೇಂಟೆನೆನ್ಸ್ ಹಣ ಕೊಡ್ಲಿಲ್ಲ ಅಂತ ಅವ್ನ ಹೆಂಡತಿನ ಮರ್ಡರ್ ಮಾಡ್ಬಿಟ್ಟಿದ್ದಾನೆ. ಅಂತದ್ರ ಲಕ್ಷಾಂತರ ರೂಪಾಯಿಗೆ ಅವ್ನು ಸುಮ್ಮನಿದಾನಲ್ಲ, ಇನ್ನೇನ್ ಮಾಡ್ತಾನೆ ಪಾಪ? The defense is, Your Lordship, the complainant on in December 2007, Your Lordship, the complainant did not have the capacity to lend a loan of rupees 10 lakh. ಅದೆಲ್ಲ ಈ ಕೋರ್ಟಲ್ಲಿ ಹೇಳೋ ಅಂತದಲ್ಲ. 118 139 ಓದ್ಕೊಂಡ್ ಬಂದ್ ಆಮೇಲೆ ಮಾತಾಡ್ಬೇಕು. ಅವ್ರ ಯಾಕೆ ಕೆಪಾಸಿಟಿ ಬೇಕು? If it is a case of misuse, you should have taken action. You have not taken any action. ಬರ್ಕೊಳ್ಳಿ. What's your good name? Tejaswini, Your Lordship. Heard Tejaswini for Shankarappa and Shri Raju for Prakasha. ಸರ್ಕಾರಿ ನೌಕರರು, ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ, ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗತ್ತೆ? ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ಗೆ? ನಂದಿನ್ ಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ. ಯಾವ್ದಕ್ ಬಂತಂತೆ? ಜಂಟಿ ಖಾತೆಗೆ ಬಂತ. ಜಂಟಿ ಖಾತೆ ಮಾಡ್ಕೊಂಡಿರೋದೇ ಆಫ್ ಮನಿನ ಹೆಂಡತಿ ಹೆಸರಿನಲ್ಲಿ ಇಡಕ್ಕೆ. Want all that to be written? I'll write it and I'll also report it. People should understand. Rigors of law people should understand. ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನ ಸರ್? ಏನೋ ಮಾಡದೇ ಇದ್ರು ಕರ್ಕೊಂಡೋಗಿ ಜುಟ್ಟಿಡ್ದು ಹೊಡೆದು ಕಳಿಸ್ತಾರೆ, ಅಂತದ್ರೆಲ್ಲ ಮಾಡಿದಾನೆ. ಸೊ ಎಲ್ಲ ಆಫ್ ಮನಿನ ತಗೊಂಬಂದ್ ವ್ಯವಹಾರ ಮಾಡಿದಾನೆ. ಸಾಕು. ದಿಸ್ ಸ್ಟೇಟ್ಮೆಂಟ್ ಈಸ್ ಎನಫ್. ಇಟ್ಸ್ ಆನ್ ಓತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ.
Keep him present tomorrow. If he wants to settle, well and good, we leave it at that. ಬಂದಿದೆ ಏನೋ ಆಗಿದೆ. ಅಡ್ವೈಸ್ ಇದೆಲ್ಲ ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ ಅಂದ್ರೆ ಸರಿ ಅಲ್ಲ. ದಿಸ್ ಇಸ್ ದಿ ಕ್ಲಾಸ್. ಈಗಲೂ ಕಂಟಿನ್ಯೂ ಆಗ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅವರು. ಇನ್ನೋವ್ ಇಸ್ ರಿಟೈರ್ಡ್. ಪೆನ್ಷನ್ ಬರ್ತಿದ್ಯಾ? ಪೆನ್ಷನ್ ಬರ್ತಾರೆ. ಕಟ್ ಮಾಡಿಸ್ಬೋಣ ಬಿಡಿ. ಅಲ್ಲ Keep your client present. Whether he has disclosed this to his service, that he has entered into a chiti vyavahara. Choice is yours. Yes, ಯಾರಲ್ಲಿ ತೋರಿಸ್ಬೇಕು, ಚೀಟಿನಲ್ಲಿ ಹಾಕಿರೋದು ತೋರಿಸ್ಬೇಕು, ರೀಪೇಮೆಂಟ್ ಮಾಡಿದ್ದನ್ನು ಚೆಕಲ್ಲಿ ಮಾಡಬೇಕು, ಇಲ್ಲರ ಅವ್ರ ಅಕೌಂಟಲ್ಲಿ ತೋರಿಸ್ಬೇಕು, ಅವ್ರು ಇದಕ್ಕೆ ಹೇಳಬೇಕು, ಹೈಯರ್ ಅಪ್ಸ್ ಹೇಳಬೇಕು, ಡಿಪಾರ್ಟ್ಮೆಂಟ್ ಹೇಳಬೇಕು, ಇಲ್ಲದರೆ ಲಂಚದ ಹಣ ಅಂತ ಆಗುತ್ತದು. ಚಾಯ್ಸ್ ಇಸ್ ಯುವರ್ಸ್. ಇಲ್ಲ ಕೊಡ್ತೀನಿ ಅಂತಂದ್ರೆ ಕೊಡಿ, ಅದೇನ್ ಬೇಕೋ ನೋಡಿ ವ್ಯವಸ್ಥೆ ಮಾಡೋಣ. ಐ ಲೀವ್ ಟು ಕನ್ಸಿಡರ್. ಬರ್ಕೊಳ್ಳಿ. ವರ್ಷಿಪ್ಸ್ ಕ್ಯಾನ್ ಕನ್ಸಿಡರ್. ನೋ, ಅದನ್ನ ಬರೀತೀನಿ ನಾನು. ಏನಂದ್ರೆ ಐ ಲೀವ್ ಇಟ್ ಟು ಕೋರ್ಟ್ ಅಂದ್ರೆ ಐ ವಿಲ್ ರೈಟ್ ಇಟ್. ಬೇಡ ದಯವಿಟ್ಟು ನೋ ನೋ, ವೈ ಏನಂದ್ರೆ ಅಲ್ಲ ಲೀವ್ ಇಟ್ ಟು ದಿ ಕೋರ್ಟ್ ಅಂದ್ರೆ ಕೋರ್ಟ್ ವಿಲ್ ರೈಟ್. ಅಲ್ಲ ಏನಂದ್ರೆ No, no, it is on both now. He cannot go back on that. This is enough to see that his pension is cut for all time to come. ಈಗ ಬೇರೆ ವ್ಯಾಪಾರದ್ದೇನು ಇರೋದು ಇಲ್ಲ, ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ. ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ, ಅದನ್ನ ಕಟ್ ಮಾಡ್ಬೇಡ. ಇದು ಓತು, ಈ ಸ್ಟೇಟ್ಮೆಂಟ್ ಒಂದೇ ಸಾಕು. kindly have done Monday, Tuesday, 17. Tomorrow if he is coming, otherwise you can take it that I'll write it. I don't mind dictating it right now, because you said you leave it to the court. Where the money has come, where the money, how could he repay? Being a government servant, why he has not shown in his ACR that he has entered into a chit transaction, that too illegal chit? ನಿಮ್ಮ ಓತಲ್ಲಿ ಇದೆಯಲ್ಲ, ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರುವಂಥದ್ದು ಸಾಕಲ್ಲ. ನೋ ಮೋರ್ ಪ್ರೂಫ್. Statement made on oath in order to get an order of acquittal is enough. You cannot wriggle out. ದಯವಿಟ್ಟು ಹೇಳ್ಬಿಡಿ, ಫೋನ್ ಮಾಡಿ ನಾಳೆ ಬೆಳಗ್ಗೆಗೆ. ದಯವಿಟ್ಟು ಬೇಡ, ಟ್ಯೂಸ್ಡೇ ಹಾಕೊಳ್ಳಿ. ನಾನೇ ನಾಳೆ ಒಂಚೂರು ಇನ್ಕಮ್. ಇವೆಲ್ಲ ಬಿಟ್ಬಿಡ್ಬೇಕು, ಇದನ್ನೆಲ್ಲ ನೀವ್ ಹೇಳ್ಬೇಕು. ಸುಮ್ನೆ ಇವೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. Heard Sri Venugopal to hear respondent released on 18th at 2:30. My lord, one submission. On 20th, my lord, I'll not be in station. ನಿಮ್ ಹಬ್ಬಕ್ಕೆ ಊರ್ಗ್ ಹೋಗ್ತೀರೇನು? ಹೋಗ್ ಬನ್ನಿ 20th. ಅಲ್ಲ 20th ನಮ್ಮ ಬ್ರದರ್ ಒಂದು ಗೋದಾನ ಇದೆ. All right, take down. Take down. 20th ಆದ್ಮೇಲೆ ಯಾವತ್ತಾದ್ರು Take down tomorrow or right now the order. Don't keep on saying ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ. ಇವಾಗ ಮಾಡೋದಾದ್ರೆ ನಾಳೆ ಕರ್ಕೊಂಬನ್ನಿ, ಇಲ್ದ್ರೆ ಟೇಕ್ ಡೌನ್. 20th ನನ್ನ ಪರ್ಸನಲ್. ಸರ್ ಇವತ್ ನಾಳೆ ಬಂದ್ ಮಾಡಿ. ಯು ಕೀಪ್ ಇಮ್ ಪ್ರೆಸೆಂಟ್, ಆರ್ಗ್ಯೂ ದಿ ಮ್ಯಾಟರ್ ಟುಮಾರೋ. ಇಲ್ದರೆ ಈಗ ಬರೀತೀನಿ ನಾನು. ಏನ್ ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ? You keep him tomorrow. Otherwise you can be rest assured that his pension will be cut tomorrow. ಅಯ್ಯೋ ಪಾಪ ಅಂದ್ರೆ 6 ತಿಂಗಳ ಆಯಸ್ ಕಡಿಮೆ.